ಈ ವಿಡಿಯೋದಲ್ಲಿ ನಾವು pH ಮಾಪಕದ ಬಗ್ಗೆ ಮತ್ತು ಮಾಪಕದ ಮೇಲೆ ಕೇಂದ್ರೀಕರಿಸಿರುವ ಆಮ್ಲೀಯತೆಯ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಮೊದಲನೇ ಪ್ರಶ್ನೆ, ಇಲ್ಲಿ pH ಅಂತ ಇದೆ, ಹಿಂಗಂದ್ರೆ ಏನು? ಈ ಅನ್ನ ನಾವು ಕೆಲವೊಂದ್ಸರಿ ಏನ್ ಹೇಳ್ತೀವಿ ಗೊತ್ತಾ? ಹೈಡ್ರೋಜನ್ನ ಶಕ್ತಿ ಅಂತ ಹೇಳಿ ಕರಿತೀವಿ, ಅಂದ್ರೆ ಪವರ್ ಆಫ್ ಹೈಡ್ರೋಜನ್, ಅಥವಾ ಹೈಡ್ರೋಜನ್ ನಲ್ಲಿರುವ ಅಂತಸ್ಥ ಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ, ಅಥವಾ ಹೈಡ್ರೋಜನ್ನ ಸಾಮರ್ಥ್ಯ ಅಂತ ಹೇಳ್ತೀವಿ, ಕೆಪಾಸಿಟಿ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಇಲ್ಲನ್ಸುತ್ತಲ್ವಾ ಯಾಕೆ ಪದೇ ಪದೇನೆ ನಾವು ಹೈಡ್ರೋಜನ್ ಬಗ್ಗೆನೇ ಮಾತಾಡ್ತಿದೀವಿ ಅಂತ? ಈ ಹೈಡ್ರೋಜನ್ ಅಯಾನ್ ಅನ್ನೋದು ಯಾವ ವಸ್ತು ಆಮ್ಲ ಅಥವಾ ಯಾವ ವಸ್ತು ಪ್ರತ್ಯಾಮ್ಲ ಅಂತ ಡಿಸೈಡ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಯಾನು ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ, ಅದರಲ್ಲಿ ಧನಾತ್ಮಕ ಅಯಾನು ಇರುತ್ತೆ, ಋಣಾತ್ಮಕ ಅಯಾನು ಸಹ ಇರುತ್ತೆ. ನಾವೆಲ್ಲಿ ಧನಾತ್ಮಕ ಹೈಡ್ರೋಜನ್ ಅಯಾನನ್ನ ಪರಿಗಣಿಸಿರ್ತೀವಿ. ಮುಂದೆ pH ಮಾಪಕ ಅಂತ ಕೇಳಿದ್ರೆ ಹೆಂಗಿರುತ್ತೆ? ಹಿಂಗಿರುತ್ತೆ, ನಮಗೆ ಗೊತ್ತಿದು 0 ಇಂದ 14 ತನಕ ವಿಸ್ತರಣೆಗೊಂಡಿರುತ್ತೆ. ಇದರ ಮಧ್ಯ ಸಂಖ್ಯೆ ಬಂದು 7. ಇದನ್ನ ನಾವು ತಟಸ್ಥ ಅಂತ ಕರಿತೀವಿ. 7ರ ಎಡಗಡೆ ಅಂತ ಬಂದ್ರೆ 0 ಇಂದ 7, ಇದನ್ನ ನಾವು ಆಮ್ಲೀಯ ಅಥವಾ ಆಮ್ಲ ಅಂತ ಹೇಳ್ತೀವಿ. 7ರ ನಂತರ ಅಂದ್ರೆ ಬಲಗಡೆಗೆ ಬಂದ್ರೆ 7ರಿಂದ 14, ಇದನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಇದಕ್ ಮತ್ತೊಂದು ಹೆಸರು ಆಲ್ಕಲೈನ್ ಅಂತ ಸಹ ನಾವು ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಈ ಆಮ್ಲ, ತಟಸ್ಥ, ಪ್ರತ್ಯಾಮ್ಲ ನಮಗೆ ಗೊತ್ತಪ್ಪ, ಆದ್ರೆ ಇವು ಈ ಹೈಡ್ರೋಜನ್ ಜೊತೆ ಏನ್ ಸಂಬಂಧ ಬೆಳೆಸ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ವಸ್ತು ಅಥವಾ ಒಂದು ಸಬ್ಸ್ಟೆನ್ಸ್ ಇರುತ್ತಲ್ಲ, ಅದು ಅತಿ ಹೆಚ್ಚು ಆಮ್ಲೀಯ ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಅದರಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಅಯಾನ್ ಇದ್ದಾಗ. ಅದೇ ತರ ಅದು ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಅಂತ ಯಾವಾಗ ಹೇಳ್ತೀವಿ, ಅದರಲ್ಲಿ ಅತಿ ಕಡಿಮೆ ಅಯಾನು ಇದ್ದಾಗ. ಹಾಗಾಗಿ ನಾವು ಈ ವ್ಯಾಖ್ಯಾನವನ್ನ ಇಲ್ಲಿ ಬಳಸ್ತೀವಿ. ಇದನ್ ಬಿಟ್ಟು ಬೇರೆ ವ್ಯಾಖ್ಯಾನ ಸಹ ಇರುತ್ತೆ, ಅದನ್ನ ನಾವು ಮುಂದೆ ಹೋಗ್ತಾ ಡೀಪಾಗಿ ಕಲ್ತ್ಕೊಂತೀವಿ. ಈಗ ನನ್ನ ಹತ್ರ ಕೆಲವೊಂದು ಉದಾಹರಣೆಗಳಿದಾವೆ, ನೀವಿಲ್ಲಿ ನೋಡ್ಬೋದು. ಈ ಉದಾಹರಣೆನ ನಾನು ಒಂದು ಟೇಬಲ್ ನಲ್ಲಿ ಬರ್ದಿದ್ದೀನಿ. ಎಡಗಡೆ 0 ಇಂದ 14 ಇದೆ ಅಲ್ವಾ, ಇದು ನಮ್ಮ pH ಮಾಪಕದ ಒಂದು ಕಂಪ್ಯಾರಿಸನ್ ಅಂತ ಅನ್ಕೊಳ್ಳಿ. ನಾನು pH ಮಾಪಕನು ಸಹ ಪರಿಗಣಿಸಿರ್ತೀನಿ. ಇಲ್ಲಿ ನೋಡ್ಬೋದು 0 to 14 ಇದೆ, ಇಲ್ಲೂ ಸಹ 0 to 14 ಇದೆ. ಮಧ್ಯದ್ದು ಬಂದು ತಟಸ್ಥ, ಇಲ್ಲೂ ಸಹ ಮಧ್ಯದ್ದು ತಟಸ್ಥ, ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ನೀವಿಲ್ಲಿ ಗಮನಿಸಿದಾಗ ಈ 0 ಇಂದ 7 ಇದರ ನಡುವೆ ಇರುವ ಯಾವುದೇ ವಸ್ತುಗಳಾಗ್ಲಿ ಇವೆಲ್ಲ ಆಮ್ಲೀಯ ವಸ್ತುಗಳು ಅಂತ ಆಗುತ್ತೆ. ಇದ್ರಲ್ಲಿ ನಾವು ನೋಡಿದಾಗ ನಿಂಬೆ ರಸ ಇದೆ, ವಿನಿಗರ್ ಇದೆ, ಟೊಮೊಟೊ ಜ್ಯೂಸ್ ಇದೆ, ಸೋಡಾ ಇದೆ, ಬ್ಲ್ಯಾಕ್ ಕಾಫಿ, ಹಾಲು, ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲಾನು ಆಮ್ಲೀಯ ವಸ್ತುಗಳಾಗಿರುತ್ತೆ. ಇದನ್ನ ಟೇಸ್ಟ್ ಮಾಡಿದಾಗೆ ನಮಗೆ ಗೊತ್ತಾಗುತ್ತೆ ಆಮ್ಲೀಯ ವಸ್ತುಗಳ ಟೇಸ್ಟ್ ಹೆಂಗಿರುತ್ತೆ, ಹುಳಿಯಾದ ರುಚಿ ಒಳಗೊಂಡಿರುತ್ತೆ. ಅದೇ ತರ 7ರ ನಂತರ 7ರಿಂದ 14 ಅಂತ ಬಂದಾಗ ಇದರಲ್ಲಿ ಅಮೋನಿಯಾ ದ್ರಾವಣ ನೋಡ್ಬೋದು, ಬೇಕಿಂಗ್ ಸೋಡಾ, ಸಮುದ್ರದ ನೀರು, ಬ್ಲೀಚ್ಗಳು, ಇಲ್ಲಿ ಡ್ರೈನ್ ಕ್ಲೀನರ್ ಸಹ ಇರ್ತವೆ. ಇವುಗಳ ಟೇಸ್ಟ್ ಹೆಂಗಿರುತ್ತೆ ಅಂತ ಬಂದ್ರೆ ಕಹಿಯಾದ ರುಚಿ ಒಳಗೊಂಡಿರುತ್ತೆ. ಆದ್ರೆ ಸ್ಪಷ್ಟವಾಗಿ ನಾನು ಹೇಳೋದೇನೆಂದ್ರೆ, ನಿಜವಾಗ್ಲೂ ಹೆಚ್ಚು ಆಮ್ಲೀಯ ಮತ್ತು ಹೆಚ್ಚು ಪ್ರತ್ಯಾಮ್ಲೀಯ ವಸ್ತುಗಳನ್ನ ತಿನ್ನಕ್ಕೆ ಅಥವಾ ಕುಡಿಯಕ್ಕೆ ಹೋಗ್ಲೇಬಾರ್ದು. ನಾನಂತೂ ಸಜೆಸ್ಟೇ ಮಾಡಲ್ಲ. ಇಲ್ಲಿ ಅತಿ ಹೆಚ್ಚು ಆಮ್ಲೀಯ ಯಾವುದು, ಈ ಬ್ಯಾಟ್ರಿ ಆಸಿಡ್, ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಯಾವುದು, ಈ ಡ್ರೈನ್ ಕ್ಲೀನರ್. ಈ ಮಾಪಕದ ತೀವ್ರ ತುದಿಯಲ್ಲಿ ಇದನ್ನ ನಾವು ನೋಡ್ತೀವಿ. ಹಾಗಾಗಿ ಇವು ತುಂಬಾ ತುಂಬಾ ಹಾನಿಕಾರಕವಾಗಿರುತ್ತೆ. ನಾವಿದನ್ನ ಅಪ್ಪಿ ತಪ್ಪಿ ಕೈ ಮೇಲೆ ಹಾಕೊಂಡ್ರೆ ನಮ್ ಚರ್ಮ ಸುಟ್ಟೋಗೋದು, ಅಥವಾ ನಮ್ ಜೀವಕೋಶ ಸಾಯೋದು, ಅಥವಾ ನಾವೇ ಸಾಯೋಕ್ಕೆ ಕಾರಣ ಆಗೋಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ತಿನ್ಬೇಕು, ಕುಡಿಬೇಕು ಅಂತ ಅನ್ಸುತ್ತೆ ನೋಡಿ, ಈ ಬಾಕ್ಸ್ ಅಲ್ಲಿರೋದು ಪ್ರತ್ಯಾಮ್ಲೀಯ, ಈ ಬಾಕ್ಸ್ ಅಲ್ಲಿರೋದು ಆಮ್ಲೀಯ. ಇದನ್ನ ಹೊರತುಪಡಿಸಿ ಈ ತಟಸ್ಥ ಇದೆ ಅಲ್ವಾ, ಇದ್ರ ಸುತ್ತಮುತ್ತ ಇರುವ pH ಮೌಲ್ಯದ ವಸ್ತುಗಳನ್ನೇ ನಾವು ತಿನ್ಬೇಕು ಅಥವಾ ಕುಡಿಬೇಕು. ಆಗ ಮಾತ್ರ ಏನು ಆಗಲ್ಲ. ಈಗ ನಮ್ ತಲೆಲೊಂದಿದೆ, ಆಮ್ಲೀಯ ಆಯ್ತು, ಪ್ರತ್ಯಾಮ್ಲೀಯ ಆಯ್ತು, ತಟಸ್ಥ ಸಹ ಇರುತ್ತೆ, ಹೌದಲ್ವಾ? ತಟಸ್ಥಕ್ಕೆ ಒಂದೊಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ಅದು ಬಂದು ರಕ್ತ. ಈ ರಕ್ತವನ್ನ ನಾವು ಸಾಮಾನ್ಯವಾಗಿ ಪರಿಶೀಲನೆ ಮಾಡಿಸಿರ್ತೀವಿ, ಮೆಜರ್ ಮಾಡಿಸಿರ್ತೀವಿ, ಹೌದಲ್ವಾ? ಇದ್ರಲ್ಲಿ ಏನಾದ್ರೂ ಆಮ್ಲೀಯ ಕಂಟೆಂಟು ಅಥವಾ ಪ್ರತ್ಯಾಮ್ಲೀಯ ಕಂಟೆಂಟ್ ಜಾಸ್ತಿ ಆಗೋಗಿದ್ರೆ ನಮ್ಮ ಜೀವಕ್ಕೆ ಪ್ರಾಬ್ಲಮ್ ಆಗುತ್ತೆ. ಏನೂ ಇಲ್ಲ ಅಂದ್ರೆ ನಮಗೇನು ಹಾನಿ ಅನ್ನೋದಾಗಲ್ಲ.
ಇದೇ ತರ ಮತ್ತೊಂದು ತಟಸ್ಥ ದ್ರಾವಣ ಯಾವುದು ಅಂತ ಹೇಳಿದ್ರೆ ಈ ಸಮುದ್ರದ ನೀರು ಅಂತ ಹೇಳ್ತೀವಿ. ಇದು ತಟಸ್ಥಕ್ಕೆ ಸಮೀಪದಲ್ಲಿರುತ್ತೆ, ಆದ್ರೆ ತಟಸ್ಥ ಅಲ್ಲ. ಒಂದ್ ರೇಂಜ್ಗೆ ಸಮೀಪದಲ್ಲೇ ಇರುತ್ತೆ. ಅದೇ ತರ ಹಾಲು ಅಂತಾನೂ ಆಗುತ್ತೆ. ಹಾಲು ಬಹುತೇಕ ತಟಸ್ಥವಾಗಿರುತ್ತೆ, ಆದ್ರೆ ಸ್ವಲ್ಪ ಆಮ್ಲೀಯವಾಗಿರುತ್ತೆ. ಇಷ್ಟೆಲ್ಲ ನೋಡಿದಾಗ ನಿಮಗನ್ಸುತ್ತೆ ಈ ಪಿ ಎಚ್ ಸ್ಕೇಲ್ ಏನಿದೆಯೋ ಇದು ಸಾಮಾನ್ಯವಾದಂಥ ಸ್ಕೇಲ್ ಅಂತೂ ಅಲ್ಲ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನಾನೇನ್ ಮಾಡ್ತೀನಿ, ಇಲ್ಲಿ 8 ನೋಡಿ, 8ನ್ನ ಮಾರ್ಕ್ ಮಾಡ್ಕೋತೀನಿ. ಅದೇ ತರ 4 ಇದನ್ನ ಮಾರ್ಕ್ ಮಾಡ್ಕೋತೀನಿ. ಈಗ ಇವೆರಡನ್ನು ಕಂಪೇರ್ ಮಾಡಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ, ಈಸಿಯಾಗಿ ಹೇಳ್ತೀರಾ 4 2 8 ಅಂದ್ರೆ 4 ಆಮ್ಲೀಯ, 4 2 8 ಅಂದ್ರೆ ಪ್ರತ್ಯಾಮ್ಲೀಯ ಏನಿದೆಯೋ ಇದು ಆಮ್ಲೀಯಕ್ಕಿಂತ 2ರಷ್ಟು ಜಾಸ್ತಿ ಇರುತ್ತೆ, ದುಪ್ಪಟ್ಟಾಗಿರುತ್ತೆ ಅಂತ ಹೇಳ್ತೀರಾ. ಇದು ಮಾತ್ರ ನಿಜವಾಗ್ಲೂ ತಪ್ಪು. ಆದ್ರೆ ವಾಸ್ತವವಾಗಿ ಈಗ ಪಿ ಎಚ್ ಮೌಲ್ಯ 4ರಿಂದ ಪಿ ಎಚ್ ಮೌಲ್ಯ 5ಕ್ಕೆ ಹೋಗ್ತಿದೀವಿ ಅಂದ್ರೆ ಎಷ್ಟು ಅಸಿಡಿಕ್ ಕಂಟೆಂಟ್ ಜಾಸ್ತಿ ಆಗ್ತಿದೆ ಅಂದ್ರೆ 10 ಟೈಮ್ಸ್ ಜಾಸ್ತಿ ಆಗ್ತಿದೆ. 4ರಿಂದ 5 ಹೋಗಕ್ಕೆ 10 ಟೈಮ್ಸು ಅಸಿಡಿಕ್ ಕಂಟೆಂಟ್ ಜಾಸ್ತಿ, ಆಮ್ಲೀಯ ಕಂಟೆಂಟ್ ಜಾಸ್ತಿ ಆಗ್ತಿದೆ. ಅದೇ ತರ ಈಗ 8ರಿಂದ 4ಕ್ಕೆ ಬರಕ್ಕೆ ಏನಾಗುತ್ತೆ, 10 10 100 100 1000 1000 10 10,000 ಅಂದ್ರೆ ಪಿ ಎಚ್ 8ರ ಒಂದು ವಸ್ತು ಪಿ ಎಚ್ 4ರ ಒಂದು ವಸ್ತು ಕಂಪೇರ್ ಮಾಡಿದ್ರೆ ಇದು 10,000 ಪಟ್ಟು ಅಸಿಡಿಕ್ ಜಾಸ್ತಿ ಆಗಿರುತ್ತೆ, ಅಥವಾ ಈ ವಸ್ತು 10,000 ಪಟ್ಟು ಬೇಸಿಕ್ ಅಂದ್ರೆ ಪ್ರತ್ಯಾಮ್ಲೀಯವಾಗಿ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಅರ್ಥ ಆಯ್ತಲ್ಲ? ಮತ್ತೆ ಮತ್ತೆ ಈ ವಿಡಿಯೋ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೇಕು.